ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಇವತ್ತು ಹಲವಾರು ಸುದ್ದಿಗಳಿದೆ. ಅದರಲ್ಲೂ SSLC ಪರೀಕ್ಷೆಗೆ ಸಂಬಂಧಪಟ್ಟಂಥ 2 ಸುದ್ದಿಗಳು. ಇದೆಲ್ಲದರ ಜೊತೆಗೆ ಒಂದು ಸುದ್ದಿನಂತೂ ನೀವು ಖಂಡಿತವಾಗಲೂ ನೋಡಲೇಬೇಕು. ಯಾಕೆ ಕೊರೋನಾ ಭಾರತದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ, ಅಂದರೆ ಏನೇ ಭಯ ಭೀತಿ ಇದ್ದರೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹರಡಲ್ಲ. ಇವೆಲ್ಲ ಸಂಗತಿಗಳನ್ನು ನಾವು ನಿಮ್ಮ ಮುಂದಿಡ್ತೀವಿ. ಕೊರೋನಾ ವಿಚಾರದ ಜೊತೆಗೆ ರಾಜಕೀಯ ಸುದ್ದಿಗಳು ಕೂಡ ಇವತ್ತು ಇರುವಂಥದ್ದು. ಬನ್ನಿ ಆರಂಭ ನಾವು ಮಾಡ್ತಾ ಇದ್ದೀವಿ. SSLC ಪರೀಕ್ಷೆ ಇದರ ಸ್ಥಿತಿಗತಿಗಳು ಏನೇನು, ಯಾಕಂದರೆ ಪರೀಕ್ಷೆ ನಡೆಸುವಂಥದ್ದು ಅಷ್ಟು ಸುಲಭ ಇಲ್ಲ. ಒಂದು ಲೆಕ್ಕದಲ್ಲಿ SSLC ಪರೀಕ್ಷೆ ಅನ್ನುವಂಥದ್ದು ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆಯಾಗಿ ಮಾರ್ಪಟ್ಟಿದೆ. ನಂಬರ್ 1. ಇನ್ನು ಸವಾಲುಗಳ ಮೇಲೆ ಸವಾಲುಗಳಿವೆ, ಸುಲಭದ ಸಂಗತಿ ಅಲ್ಲ. ಈ ಎಲ್ಲ ಸವಾಲುಗಳನ್ನು ಹಿಮ್ಮೆಟ್ಟಿಸಿ ಸರ್ಕಾರ ಅದೆಷ್ಟರ ಮಟ್ಟಿಗೆ SSLC ಪರೀಕ್ಷೆ ನಡೆಸುತ್ತೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆ. ಸಂಬಂಧಪಟ್ಟಂಗೆ ಸುರೇಶ್ ಕುಮಾರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಂಬರ್ 2. ಇನ್ನು ಕೊರೋನಾಗೆ ಕಿಕ್, ಈ ಒಂದು ಸುದ್ದಿ ನಿಜಕ್ಕೂ ಒಂದು ಅದ್ಭುತವಾದಂಥ ಒಂದು ಸುದ್ದಿ ಇದು. ಇದನ್ನು ನೀವು ನೋಡಲೇಬೇಕು. ಯಾಕೆ ಭಾರತದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊರೋನಾ ಹರಡ್ತಾ ಇಲ್ಲ? ಏನೇ ರೋಗಿಗಳ ಸಂಖ್ಯೆ ಬಂದರೂ ಕೂಡ ಸಾವಿನ ಸಂಖ್ಯೆ ಅಷ್ಟೊಂದು ಆಗ್ತಾ ಇಲ್ಲ. ಜೊತೆಗೇನು ಅಂದರೆ ನಮ್ಮ ಜನ, ನಮ್ಮ ಹಿಂಡು ದಂಡು ಇದನ್ನೆಲ್ಲ ನೋಡಿದ್ರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹಬ್ಬಬೇಕಾಗಿತ್ತು, ಅದಾಗ್ತಾ ಇಲ್ಲ. ಇದಕ್ಕೆ ಕಾರಣ ನಿಮಗೆ ಬಹಳ ಬಹಳ ಆಶ್ಚರ್ಯ ಆಗುತ್ತೆ. ಇದಕ್ಕೆ ಪ್ರಮುಖವಾದಂಥ ಕಾರಣ ಒಂದು ಕಡೆಗೆ ಹಸು, ಇನ್ನೊಂದು ಕಡೆಗೆ ನಾಯಿ. ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಈ ಸ್ಟೋರಿ ನೀವು ನೋಡಲೇಬೇಕು, ಅಂಥ ಒಂದು ಅದ್ಭುತವಾದಂಥ ಸ್ಟೋರಿ. ಇನ್ನು 4ನೇದು ಡೆಡ್ಲಿ ಅಟ್ಯಾಕ್. ಇವತ್ತು ಕೂಡ ಕೊರೋನಾ ಎಷ್ಟರ ಮಟ್ಟಿಗೆ ತನ್ನ ಕಬಂಧ ಬಾಹುಗಳನ್ನು ಚಾಚ್ತಾ ಇದೆ, ಕರ್ನಾಟಕದಾದ್ಯಂತ ಇದರ ಆರ್ಭಟ ಎಷ್ಟರ ಮಟ್ಟಿಗಿದೆ, ಇದೆಲ್ಲದರ ವಿವರಗಳನ್ನು ನಾವು 4ನೇ ಸ್ಟೋರಿಯಲ್ಲಿ ತಿಳಿಸ್ತೀವಿ. ಇನ್ನು 5ನೇ ಸ್ಟೋರಿ, 5ನೇ ಪಾಯಿಂಟನ್ನು ನಿಮಗೆ ನಾವು ಹೇಳಲೇಬೇಕು. ರಾಜ್ಯಸಭೆಯ ರಾಮಾಯಣ. ಈ ಹೆಂಗಿದೆ ಸ್ಥಿತಿಗತಿಗಳು ಅಂತಂದರೆ, ಹೈಕಮಾಂಡ್ ಸ್ಟ್ರಾಂಗ್ ಇತ್ತು ಅಂತಂದರೆ ಬಾಯಿ ತೆಗೆಯುವಂಥವ್ರು ಕೂಡ ಬಾಯಿ ಮುಚ್ಕೋತಾರೆ. ಇದು BJPಯ ಸದ್ಯದ ಸ್ಥಿತಿಗತಿ. ಇದರ ಬಗ್ಗೆ ನಾನು ಸಾಕಷ್ಟು ಮಾತಾಡ್ತೀನಿ. ಇದೆಲ್ಲದರ ಜೊತೆಗೆ ಒಂದು ಸಂಗತಿನ ಹೇಳಲೇಬೇಕು. SSLC ಪರೀಕ್ಷೆಯನ್ನು ನಾವು ಮಾಡ್ತೀವಿ ಅಂತ ಸುರೇಶ್ ಕುಮಾರ್ ಘೋಷಣೆ ಮಾಡಿಬಿಟ್ರು. ಒಂದು ಕಡೆಗೆ ತೆಲಂಗಾಣ SSLC ಪರೀಕ್ಷೆನ ಮಾಡೋದೇ ಇಲ್ಲ ಅಂತ ಘೋಷಣೆ ಮಾಡ್ತು. ಸಾಧ್ಯವೇ ಇಲ್ಲ ನಮ್ಮ ಕಡೆಗೆ ಅಂತ. ಏನಾದರೂ ಎಡವಟ್ಟಾದರೆ ಯಾರು ಜವಾಬ್ದಾರಿ ಎನ್ನುವಂಥದ್ದು ಅವರ ಪ್ರಶ್ನೆ. ಇದನ್ನೇ ತಮಿಳುನಾಡು ಕೂಡ ಇವತ್ತು ಫಾಲೋ ಮಾಡ್ತು. ತಮಿಳುನಾಡು ಹೇಳ್ತು, ನಾವು SSLC ಪರೀಕ್ಷೆಯನ್ನು ಮಾಡಲ್ಲ. ಮಧ್ಯಂತರ ಪರೀಕ್ಷೆಗಳು ಮತ್ತು ಆಗಾಗ ಪರೀಕ್ಷೆಗಳೇನಾಗಿತ್ತಲ್ಲ ಅವನ್ನೆಲ್ಲವನ್ನು ಕೂಡ ಕ್ರೋಢೀಕರಿಸಿ ನಾವು ಪರೀಕ್ಷೆಯ ಫಲಿತಾಂಶವನ್ನು ಘೋಷಣೆ ಮಾಡಿಬಿಡ್ತೀವಿ ಅಂತ. ಆದರೆ ರಾಜ್ಯ ಸರ್ಕಾರ ಮಾತ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಹೆಜ್ಜೆ ಮುಂದಕ್ಕಿಟ್ಟಿದೆ. ಬೇರೆ ರಾಜ್ಯಗಳು ಏನು ಮಾಡ್ತವೋ ಏನೋ ಗೊತ್ತಿಲ್ಲ, ಆದರೆ ನಾವು ಈ ಕಡೆಗೆ ತೆಲಂಗಾಣವನ್ನು ಕೂಡ ಫಾಲೋ ಮಾಡಲ್ಲ, ಈ ಕಡೆಗೆ ನಾವು ತಮಿಳುನಾಡನ್ನು ಕೂಡ ಫಾಲೋ ಮಾಡಲ್ಲ ಅನ್ನುವಂಥ ಸ್ಪಷ್ಟವಾದಂಥ ಮಾತನ್ನು ಸುರೇಶ್ ಕುಮಾರ್ ಹೇಳಿದ್ದಾರೆ. ಅವರು ನಮ್ಮನ್ನು ಫಾಲೋ ಮಾಡಬೇಕು, ಹಾಗೆ ನಾವು ಪರೀಕ್ಷೆಯನ್ನು ಮಾಡಿ ತೋರಿಸ್ತೀವಿ ಎನ್ನುವಂಥದ್ದು. ನಿಜಕ್ಕೂ SSLC ಪರೀಕ್ಷೆ ಮಾಡುವಂಥದ್ದು ಅಷ್ಟು ಸುಲಭನಾ? ನೋಡಿ, ಟಿವಿನಿಂದ ಮತ್ತೊಂದು ದೊಡ್ಡ ಅಭಿಯಾನವನ್ನು ನಾವು ಶುರು ಮಾಡಿರುವಂಥದ್ದು. ಪರೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ ಸುರೇಶ್ ಕುಮಾರ್. ಜೂನ್ 25ನೇ ತಾರೀಕಿಂದ ಈ ನಿರ್ಧಾರವನ್ನ ನಾವು ಕೈಗೊಂಡಿದ್ದೇವೆ. ನಿಗದಿಯಂತೆ ಜೂನ್ 25ರಿಂದ SSLC ಪರೀಕ್ಷೆ ನಡೆಯುತ್ತೆ. ಪರೀಕ್ಷೆ ಬಗ್ಗೆ ಪದೇ ಪದೇ ನಿರ್ಧಾರ ಬದಲಾದರೆ ಮಾನಸಿಕ ಹಿಂಸೆ ಆಗುತ್ತೆ. ಮೊದಲನೇದು ಮಕ್ಕಳ ಸುರಕ್ಷತೆ. ಕೆಲವರಿಗೆ ರೋಗ ಲಕ್ಷಣಗಳೇ ಇರಲ್ಲ. ಇನ್ನು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಯಾವುದೇ ಕಾರಣಕ್ಕೂ ಆಟ ಆಡಬಾರ್ದು. ತಮಿಳುನಾಡು ನಮ್ಮನ್ನ ಫಾಲೋ ಮಾಡಬೇಕಾಯ್ತು, ನಾವು ಅವ್ರನ್ನ ಫಾಲೋ ಮಾಡಬೇಕು. ನೀವು ಬೇರೆ ರಾಜ್ಯಗಳು ಫಾಲೋ ಆಗಿ ಮಾಡಿ ಸೈ ಎನಿಸ್ಕೊಂಡ್ಬಿಟ್ರೆ ನಾವು ಮಾಡ್ತಿರೋ ಅಭಿಯಾನಕ್ಕೂ ಕೂಡ ಒಂದು ಸಾರ್ಥಕತೆ ಇದೆ. ನಿಜ, ಲಾಕ್ಡೌನ್ ಫ್ರೀ ಆದ್ಮೇಲೆ ಬೀದಿ ವ್ಯಾಪಾರದಿಂದ ಮಾಲ್ವರೆಗೂ ಎಲ್ಲ ಓಪನ್ ಆಗಿದೆ. ಇಷ್ಟು ದಿನ ಬಂದಾಗಿದ್ದ ದೇವಾಲಯಗಳು ಬಾಗಿಲು ತೆರೆದಿವೆ. ಆದರೆ ಇನ್ನು ಶಾಲೆಗಳು ಮಾತ್ರ ಬಂದ್. ಶಾಲೆ ತೆರೆಯಬೇಕಾ ಬೇಡವಾ? ಇದೇ ಚರ್ಚೆ ದೊಡ್ಡ ಸದ್ದು ಮಾಡ್ತಿದೆ. ಇಂಥ ಟೈಮ್ನಲ್ಲಿ ಕೊರೋನಾ ತಂದಿಟ್ಟ ಸಂಕಷ್ಟದ ನಡುವೆ ಈಗ ಶಿಕ್ಷಣ ಇಲಾಖೆಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಿದೆ. ಅಗ್ನಿ ಪರೀಕ್ಷೆಯೇ SSLC ಎಕ್ಸಾಮ್. ದೇಶದ 4 ರಾಜ್ಯಗಳಲ್ಲಿ SSLC ಎಕ್ಸಾಮ್ ಕ್ಯಾನ್ಸಲ್. ಕರ್ನಾಟಕದಲ್ಲೂ ರದ್ದಾಗುತ್ತಾ SSLC ಪರೀಕ್ಷೆ. ಹೌದು, SSLC ಪರೀಕ್ಷೆ ಮಕ್ಕಳ ಭವಿಷ್ಯಕ್ಕೆ ಟರ್ನಿಂಗ್ ಪಾಯಿಂಟ್.
ವಿದ್ಯಾರ್ಥಿಗಳ ಮುಂದಿನ ದಾರಿ ನಿರ್ಧರಿಸೋ ಘಟ್ಟ. SSLCಯಲ್ಲಿ ವಿದ್ಯಾರ್ಥಿಗಳು ಎಷ್ಟು ಮಾರ್ಕ್ಸ್ ಪಡೆದ್ರು ಅನ್ನೋದರ ಮೇಲೆ ಅವರ ಭವಿಷ್ಯದ ಆಯ್ಕೆಗಳು ನಿರ್ಧಾರವಾಗುತ್ತೆ. ಆದರೆ ಈ ಕೊರೋನಾ ಭೀತಿಗೆ ತಮಿಳುನಾಡು, ತೆಲಂಗಾಣ, ಪುದುಚೇರಿ, ಪಂಜಾಬ್ ಸೇರಿ 4 ರಾಜ್ಯಗಳು SSLC ಎಕ್ಸಾಮ್ ಅನ್ನೇ ಕ್ಯಾನ್ಸಲ್ ಮಾಡಿವೆ. ಅದ್ಯಾವಾಗ 4 ರಾಜ್ಯಗಳು ಪರೀಕ್ಷೆ ರದ್ದು ಮಾಡಿದ್ವು? ಕರ್ನಾಟಕದಲ್ಲೋ ಹೀಗೆ ಆಗುತ್ತಾ? ತಮಿಳುನಾಡು, ತೆಲಂಗಾಣ ಸರ್ಕಾರದ ಮಾದರಿಯಲ್ಲಿ SSLC ಎಕ್ಸಾಮ್ ಕ್ಯಾನ್ಸಲ್ ಮಾಡಿಬಿಡ್ತಾರಾ? ಹೀಗೆ ದೊಡ್ಡ ಚರ್ಚೆ ಶುರುವಾಗಿತ್ತು. ಆದರೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಯಾವುದೇ ಕಾರಣಕ್ಕೂ ಎಕ್ಸಾಮ್ ರದ್ದು ಮಾಡಲ್ಲ ಎಂದಿದ್ದಾರೆ. ತಮಿಳುನಾಡು, ತೆಲಂಗಾಣ, ಪಂಜಾಬ್ ಮಾದರಿ ಅನುಸರಿಸೋದೇ ಇಲ್ಲ, ಪರೀಕ್ಷೆ ನಿಗದಿಯಾದ ದಿನಾಂಕಕ್ಕೆ ನಡೆಯುತ್ತೆ ಎಂದಿದ್ದಾರೆ. ನಾವು ಬಹಳ ಮುಂದೆ ಹೋಗಿದ್ದೀವಿ. ತಮಿಳುನಾಡು ನಮ್ಮನ್ನ ಫಾಲೋ ಮಾಡಬೇಕಾಯಿತು, ನಾವು ಅವ್ರನ್ನ ಫಾಲೋ ಮಾಡೋಕ್ಕಿಂತ. ಇದೆಲ್ಲ ವಿಚಾರ ತಗೊಂಡು ಹೈಕೋರ್ಟ್ ಅಲ್ಲೂ ಕೂಡ ಚರ್ಚೆ ಆಗಿದೆ. ನಾನು ಆಗಲೇ ಹೇಳ್ದಂಗೆ ರಾಜ್ಯದ ಅನೇಕರ ಜೊತೆ ಚರ್ಚೆ ಮಾಡಿ ಮಕ್ಕಳ ಹಿತಕ್ಕೋಸ್ಕರ, ಮಕ್ಕಳ ಭವಿಷ್ಯಕ್ಕೋಸ್ಕರ ಈ ಎಲ್ಲಾ ಎಚ್ಚರಿಕೆ ಕ್ರಮವನ್ನು ತಗೊಂಡು ನಾವು ಮಾಡ್ತಾ ಇದ್ದೀವಿ. ಹೀಗೆ ಎಕ್ಸಾಮ್ ನಡೆಸ್ತೀವಿ ಅಂದಿರೋ ಶಿಕ್ಷಣ ಸಚಿವರು ಪರೀಕ್ಷೆ ಟೈಮಲ್ಲಿ ಕೊರೋನಾ ಸಮಸ್ಯೆಯಾದರೆ ಜುಲೈನಲ್ಲಿ ಎಕ್ಸಾಮ್ ನಡೆಸಲು ಅವಕಾಶ ನೀಡ್ತೇವೆ, ಪೂರಕ ಪರೀಕ್ಷೆಯಲ್ಲಿ ಎಕ್ಸಾಮ್ ಬರೆಯಬಹುದು, ಆಗ್ಲೂ ಹೊಸ ಅಭ್ಯರ್ಥಿ ಅಂತಾನೆ ಕನ್ಸಿಡರ್ ಮಾಡೋದಾಗಿ ಹೇಳಿದ್ದಾರೆ. ಒಂದೊಮ್ಮೆ ದೇವ್ರದಿಂದ ಆಗೋದು ಬೇಡ, ಪರೀಕ್ಷೆ ಶುರು ಆಗುತ್ತೆ. ಶುರು ಆದ ಮೇಲೆ ಅದೇನೋ ಕಂಟೈನ್ಮೆಂಟ್ ಝೋನ್ ಆದರೆ ಅಥವಾ ಆ ಮಗು ಇರುವ ಜಾಗ ಕಂಟೈನ್ಮೆಂಟ್ ಝೋನ್ ಆದರೆ ಆ ಎಲ್ಲ ಮಕ್ಕಳಿಗೆ ಜುಲೈಯಲ್ಲಿ ನಡೆಯುವ ಪೂರಕ ಪರೀಕ್ಷೆ, ಆ ಪೂರಕ ಪರೀಕ್ಷೆಯಲ್ಲಿ ಕೂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಮತ್ತು ಅವ್ರು ಯಾರು ಕೂಡ ಸಾಮಾನ್ಯವಾಗಿ ಪೂರಕ ಪರೀಕ್ಷೆ ಅಂದರೆ ರಿಪೀಟರ್ಸ್ ಅಂತ ಆಗುತ್ತೆ, ಫೇಲ್ ಆದವರು, ಅವರೆಲ್ಲರೂ ಕೂಡ ಫ್ರೆಶ್ ಕ್ಯಾಂಡಿಡೇಟ್ಸ್ ಅಂತಾನೆ. ಪರೀಕ್ಷೆಯ ಸವಾಲುಗಳ ಬಗ್ಗೆ TV9 ಅಭಿಯಾನ. ಸರ್ಕಾರ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, SSLC ಪರೀಕ್ಷೆ ಮಾಡೇ ಮಾಡ್ತೀವಿ ಅನ್ನುವಂಥದ್ದು. ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿಕ್ಕೆ ಕೊಠಡಿಯಲ್ಲಿ ವ್ಯವಸ್ಥೆ, ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಪರೀಕ್ಷಾ ಕೊಠಡಿಗೆ ಬರಬೇಕು. ಫಾಲೋ ಆಗಬೇಕಾಗಿರುವಂಥ ಸ್ಥಳದಲ್ಲೇ ಫಾಲೋ ಆಗ್ತಾ ಇಲ್ಲ ಸುರೇಶ್ ಕುಮಾರ್ ಅವರೇ. ಅದ್ಯಾವಾಗ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೀಗೆ ಪರೀಕ್ಷೆ ನಡೆಸ್ತೀವಿ ಅಂತ ಹೇಳಿದ್ರು? ಪರೀಕ್ಷೆ ನಡೆಸುವ ವಿಚಾರವಾಗಿ ಸರ್ಕಾರ ತೆಗೆದುಕೊಂಡ ನಿರ್ಧಾರ, ಪರೀಕ್ಷೆಗಾಗಿ ಸರ್ಕಾರ ಮಾಡಿಕೊಂಡಿರೋ ಗೈಡ್ಲೈನ್ಸ್, ಆ ಗೈಡ್ಲೈನ್ಗಳನ್ನ ಹೇಗೆ ಇಂಪ್ಲಿಮೆಂಟ್ ಮಾಡ್ತೀರಿ ಅಂತ TV9 ವಿಸ್ತೃತವಾದ ಅಭಿಯಾನ ನಡೆಸ್ತು. ಸರ್ಕಾರಕ್ಕೆ ಪರೀಕ್ಷೆ ನಡೆಸಲು ಇರೋ ಸವಾಲುಗಳೇನು, ಪರೀಕ್ಷೆ ನಡೆಸಿದ್ರೆ ಅನುಸರಿಸಬೇಕಾದ ಎಚ್ಚರಿಕೆಯ ಕ್ರಮಗಳೇನು ಅನ್ನೋದರ ಕುರಿತು ಶಿಕ್ಷಣ ತಜ್ಞರಿಂದ, ವೈದ್ಯ ವಿಜ್ಞಾನಿಗಳಿಂದ, ಪೋಷಕರಿಂದ ಅಭಿಪ್ರಾಯ ಸಂಗ್ರಹಿಸಿ TV9 ಸರ್ಕಾರದ ಶಿಕ್ಷಣ ಇಲಾಖೆ ಗಮನ ಸೆಳೆಯುವಂತ ಕೆಲಸ ಮಾಡ್ತು. ಯಾವುದೇ ಲಕ್ಷಣ ಇಲ್ಲದೇ ಇದ್ದಂತ ಸಂದರ್ಭದಲ್ಲೂ ಕೂಡ ಕೊರೋನಾ ಬರುತ್ತೆ ಅನ್ನುವಂಥದ್ದು ಸಾಬೀತಾಗ್ಬಿಟ್ಟಿದೆ. ಯಾರಿಗೆ ಜವಾಬ್ದಾರಿ ಕೊಡ್ತಿರೋ ಅವ್ರು ತನ್ನ ಮಕ್ಕಳು ಕೂತಿದ್ದಾರೆ ಅನ್ನೋದು ಗಟ್ಟಿಯಾಗಿ ಮಾಡೋದಿದ್ರೆ ಮಾತ್ರ ಸರಿ. ಈಗ ಎಕ್ಸಾಮ್ ನಡೆಸ್ಲಿ, ಬಟ್ ಪೋಸ್ಟ್ಪೋನ್ ಮಾಡೋದು ಒಳ್ಳೇದಲ್ಲ. ಅಷ್ಟಕ್ಕೂ ಖಂಡಿತವಾಗಿ ಪರೀಕ್ಷೆ ನಡೆಸ್ತೀವಿ ಅಂತಿರೋ ಶಿಕ್ಷಣ ಇಲಾಖೆ ಪರೀಕ್ಷೆ ನಡೆಸಲು ಕೆಲವೊಂದು ಗೈಡ್ಲೈನ್ಸ್ ಮಾಡಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಅಂದಹಾಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಕೆಲ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದ್ದು. ಈ ಪೈಕಿ ಪರೀಕ್ಷಾ ಕೊಠಡಿಯಲ್ಲಿ ವಿದ್ಯಾರ್ಥಿಗಳು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲು ವ್ಯವಸ್ಥೆ ಇರಲಿದೆ. ಹಾಗೆ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ಪರೀಕ್ಷಾ ಕೊಠಡಿಗೆ ಬರಬೇಕಿದೆ. ಜೊತೆಗೆ ಸ್ಯಾನಿಟೈಸರ್ ಮತ್ತು ಕೈ ತೊಳೆದುಕೊಳ್ಳೋದು ಕಡ್ಡಾಯ. ಇನ್ನು ಸೋಂಕಿನ ಲಕ್ಷಣ ಇರುವ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಅವಕಾಶವಿರಲ್ಲ. ಕೊಠಡಿಗೆ ಬರೋಕ್ಕೂ ಮುಂಚೆ ಥರ್ಮಲ್ ಸ್ಕ್ರೀನಿಂಗ್ ಮಾಡುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಹೀಗೆ ವಿದ್ಯಾರ್ಥಿಗಳಿಗೆ ಗೈಡ್ಲೈನ್ಸ್ ನೀಡಿರೋ ಸರ್ಕಾರ ಪರೀಕ್ಷಾ ಮೇಲ್ವಿಚಾರಕರಿಗೂ ಪ್ರತ್ಯೇಕ ಗೈಡ್ಲೈನ್ ಕೂಡ ಕೊಟ್ಟಿದೆ. ಅದರಂತೆ ಪರೀಕ್ಷಾ ಕೇಂದ್ರದಲ್ಲಿರೋ ಮೇಲ್ವಿಚಾರಕರು ಮುಖಕ್ಕೆ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಿರಬೇಕು. ಮಕ್ಕಳು ಸಾಮಾಜಿಕ ಅಂತರ ಕಾಪಾಡಿಕೊಳ್ಳುವ ಬಗ್ಗೆ ನಿಗಾ ವಹಿಸಬೇಕು. ಪರೀಕ್ಷೆ ವೇಳೆ ಮಕ್ಕಳು ಯಾರೊಂದಿಗೋ ಬೆರೆಯದಂತೆ ನೋಡಿಕೊಳ್ಳಬೇಕು. ಸೋಂಕಿನ ಲಕ್ಷಣ ಇದ್ರೆ ಮಕ್ಕಳನ್ನ ಕೊಠಡಿಗೆ ಬಿಡಲೇಬಾರದು.
ಒಟ್ನಲ್ಲಿ ರಾಜ್ಯ ಸರ್ಕಾರ ಶತಾಯಗತಾಯ SSLC ಎಕ್ಸಾಮ್ ಮಾಡಿಯೇ ತೀರ್ತೀನಿ ಅನ್ನೋ ಹಠಕ್ಕೆ ಬಿದ್ದಿದೆ. ಜೂನ್ 25ರಿಂದ ಪರೀಕ್ಷೆ ಶುರುವಾಗ್ತಾಗಿದ್ದು ರಾಜ್ಯದ ಒಟ್ಟು 2879 ಪರೀಕ್ಷಾ ಕೇಂದ್ರಗಳಲ್ಲಿ 8,48,196 ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಲಿದ್ದಾರೆ. ಸರ್ಕಾರವು ಕೂಡ ಮಾರ್ಗಸೂಚಿಗಳ ಪ್ರಕಾರ ಪರೀಕ್ಷೆ ನಡೆಸ್ತೀವಿ ಅಂತಿದೆ. ಆದ್ರದು ಅಷ್ಟು ಸುಲಭವಲ್ಲ. ಯಾಕಂದ್ರೆ ಪರೀಕ್ಷೆ ಮಾಡೋಕೆ ಹೊರಟ್ರೆ ಸಾಲು ಸಾಲು ಸವಾಲು ಶಿಕ್ಷಣ ಇಲಾಖೆಗೆ ಎದುರಾಗಲಿವೆ. ಬ್ಯೂರೋ ರಿಪೋರ್ಟ್ TV9. ಇವತ್ತು ನಾವು ಮಾಡಿದಂಥ ಅಭಿಯಾನ ಇದೆಯಲ್ಲ, ಅಭಿಯಾನದಲ್ಲಿ ನಾವು ಸಂಬಂಧಪಟ್ಟಂಥ ತಜ್ಞರ ಜೊತೆ ನಾವು ಚರ್ಚೆ ಮಾಡಿದ್ವಿ. ಜೊತೆಗೆ ನೋಡಿ ಯಾರ ಪೋಷಕರಿದ್ದಾರೆ ಅವ್ರ ಜೊತೆಗೆ, ವಿದ್ಯಾರ್ಥಿಗಳ ಜೊತೆ ನಾವು ಮಾತಾಡಿದ್ವಿ. ಎಲ್ಲರ ಅಭಿಪ್ರಾಯ ಏನು, ಆ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಸರ್ಕಾರದ ಮುಂದಿಡುವಂಥ ಪ್ರಯತ್ನವನ್ನು ಮಾಡಿದ್ವಿ. ನಮ್ಮ ಉದ್ದೇಶ ಒಂದೇ ಆಗಿತ್ತು, ಪರೀಕ್ಷೆ ಆಗಲೇಬೇಕು. ಯಾಕಂದರೆ SSLC ಅನ್ನುವಂಥದ್ದು ಇದೆಯಲ್ಲ, ಅದು ಟರ್ನಿಂಗ್ ಪಾಯಿಂಟ್. ಅದು ಈ ಸಂದರ್ಭದಲ್ಲಿ ಪರೀಕ್ಷೆನೇ ಮಾಡಲಿಲ್ಲ ಅಂತಂದರೆ ಸ್ಥಿತಿಗತಿಗಳು ಏನಾಗುತ್ತೆ. ಆದರೆ ನಿಜಕ್ಕೂ ನಾವು ಎಚ್ಚರಿಕೆಯಿಂದ ಯಾವ್ಯಾವ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡು ನಾವು ಮಾಡ್ತಾ ಇದ್ದೀವ. ಯಾಕಂದರೆ ಕೊರೋನಾ ಬಂದವರಿಗೆ ಪರೀಕ್ಷೆಗಳಾಗ್ತಾ ಇಲ್ಲ ಅಂತ ಸ್ಥಿತಿ. ಆ ಪರೀಕ್ಷೆ ಆಗಬೇಕಾದಂಥ ಸ್ಥಿತಿನಲ್ಲಿ ಇನ್ನು SSLC ಪರೀಕ್ಷೆ ಎಷ್ಟರ ಮಟ್ಟಿಗೆ ಮಹತ್ವ ಅನ್ನುವಂಥ ಪ್ರಶ್ನೆಯನ್ನು ನಾವು ಹಾಕಿದ್ವಿ. ಏನೇನು ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಯಾಕಂದರೆ ಒಂದು ಹೋಗಿ ಒಂದಾಗಬಾರ್ದಲ್ಲ, ಏನೋ ಮಾಡೋಕ್ಕೋಗಿ ಇನ್ನೇನೋ ಮೈಮೇಲೆ ಕಡ್ಕೊಂಡ್ರು ಅನ್ನಂಗೆ ಆಗಬಾರದು ಸ್ಥಿತಿ ಅನ್ನುವಂಥದ್ದು. ಹಾಗಾದರೆ ಇಲ್ಲಿ ಬಂದಂಥ ಒಪಿನಿಯನ್ಗಳು ಏನೇನು, ಸವಾಲುಗಳು ಎಷ್ಟರ ಮಟ್ಟಿಗೆ ಸವಾಲುಗಳಿವೆ ಸರ್ಕಾರದ ಮುಂದೆ ನೋಡಿ. 2 ಕಂಟಕಗಳು ಬಂದಿರಗಿಬಿಡುತ್ತೆ, ಭವಿಷ್ಯ ಎಡವಟ್ಟಾಗುತ್ತೆ. ಸುರಕ್ಷತೆ ಕ್ರಮನ ತಗೊಳ್ತೀವಿ ಅಂತ ನಾವು ಮುಖ್ಯ ನ್ಯಾಯಮೂರ್ತಿಗಳಿಗೆ ಹೈಕೋರ್ಟ್ಗೆ ಕೊಟ್ಟಿದ್ದೀವಿ. ಶಿಕ್ಷಣ ತಜ್ಞರ ಪ್ರಕಾರ 10ನೇ ತರಗತಿ ಪರೀಕ್ಷೆ ನಡೆಸೋದು ಸೂಕ್ತ ಅಲ್ಲ. ಪ್ರತಿ ಮಗುವಿನ ನಡುವೆ ಕನಿಷ್ಠ 3.5 ಅಡಿ ಅಂತರ. ಗ್ರಾಮೀಣ ಭಾಗದ ಮಕ್ಕಳುಗಳಿದಾರಲ್ಲ ಸರ್, ಕುತ್ಕೊಂಡು ಬರೆಯೋಕೆ ಪಾಪ ಕೊಠಡಿಗಳು ಸಿಗಲ್ಲ ಅವ್ರಿಗೆ. ಇನ್ನು ಅಂತರ ಕಾಪಾಡ್ಕೊಳ್ಳೋದು ಎಲ್ಲಿಂದ ಬಂತು ಸರ್? ಎರಡನೇದು ಮಕ್ಕಳ ಆತ್ಮವಿಶ್ವಾಸ. 14ರಿಂದ 16 ವರ್ಷ ವಯಸ್ಸಿನ ಮಕ್ಕಳಿದ್ದಾರಲ್ಲ, ಮಿನಿಮಮ್ ಅಫೆಕ್ಟ್ ಆಗಿದ್ದು ಅವ್ರಿಗೇನೆ. ಯಾರು ಜವಾಬ್ದಾರರು? ಓದು ಬರಹ ಬಿಟ್ಬಿಟ್ಟಿವೆ ನೋಡಿ ಮಕ್ಕಳುಗಳು ಅಂತ. ಜೀವ ಇದ್ರೆ ಜೀವನ ಅಂತ ಹಠಕ್ಕೆ ಬಿದ್ದು ಸರ್ಕಾರ ಮಾಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ನನ್ನ ಪ್ರಕಾರ ಎಕ್ಸಾಮ್ ನಡೆಸೋದೇ ಬೆಸ್ಟ್ ಅನ್ಸುತ್ತೆ ಸರ್. ಯಾಕಂದ್ರೆ ಈಗಾಗಲೇ ಟೈಮ್ ವೇಸ್ಟ್ ಆಗಿದೆ. ಸರ್ಕಾರ ಇದೆಲ್ಲದರ ಜವಾಬ್ದಾರಿನ ಹೊರಬೇಕು. ಈ ಒಂದು ಅಭಿಯಾನ ಕೈಗೊಂಡಿದ್ದಕ್ಕೋಸ್ಕರ TV9ಗೆ ನಾನು ಧನ್ಯವಾದಗಳು ಹೇಳ್ತೀನಿ. ನಿಜ, SSLC ಎಕ್ಸಾಮ್ ಅಗ್ನಿ ಪರೀಕ್ಷೆಯಾಗಿದೆ. ಎಕ್ಸಾಮ್ ನಡೆಸ್ತೀನಿ ಅಂತಿರೋ ಸರ್ಕಾರಕ್ಕೆ ಸವಾಲುಗಳ ಬೆಟ್ಟವೇ ಎದುರಿಗೆ ನಿಂತಿದೆ. ಯಾಕಂದ್ರೆ ಇಷ್ಟು ವರ್ಷ ನಡೆಸಿದ ಎಕ್ಸಾಮ್ ರೀತಿಯೇ ಬೇರೆ, ಈಗ ನಡೆಸಬೇಕಾಗಿರೋ ರೀತಿಯೇ ಬೇರೆ. ಶಿಕ್ಷಣ ಸಚಿವರು ಹೇಳಿದಷ್ಟು, ಡೇಟ್ ಫಿಕ್ಸ್ ಮಾಡಿದಷ್ಟು ಸುಲಭವಲ್ಲ ಎಕ್ಸಾಮ್ ನಡೆಸೋದು. ಕೇಂದ್ರದ CBSE ಪರೀಕ್ಷೆದು ಕೂಡ ದಿನಾಂಕಗಳನ್ನ ಅವರು ಘೋಷಣೆ ಮಾಡಿದ್ದಾರೆ. ಸೊ ನಾವು ಕೂಡ ಜೂನ್ 25ನೇ ತಾರೀಕಿಂದ ಮಾಡಲಿಕ್ಕೆ ರಾಜ್ಯದ ಅನೇಕ ಪ್ರಮುಖರನ್ನ ನಾನು ಭೇಟಿ ಮಾಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರ ಪರಿಣಿತರನ್ನ ಭೇಟಿ ಮಾಡಿ, ಸಮಾಲೋಚನೆ ಮಾಡಿ ಈ ನಿರ್ಧಾರವನ್ನ ನಾವು ಕೈಗೊಂಡಿದ್ದೀವಿ. ಅಂದಹಾಗೆ ಯಾರು ಕೂಡ ಎಕ್ಸಾಮ್ ನಡೆಸೋದು ಬೇಡವೇ ಬೇಡ ಅಂತಿಲ್ಲ. ಯಾಕಂದ್ರೆ SSLC ಅನ್ನೋದು ವಿದ್ಯಾರ್ಥಿ ಜೀವನದ ಟರ್ನಿಂಗ್ ಪಾಯಿಂಟ್. ಆದ್ರೆ ಸೂಕ್ತ ಮುಂಜಾಗ್ರತೆ ವಹಿಸಿ ಅನ್ನೋ ಆಗ್ರಹ ಎಲ್ಲೆಡೆಯಿಂದ ಕೇಳಿ ಬರ್ತಿದೆ. ಅದೇ ಶಿಕ್ಷಣ ಇಲಾಖೆಗೆ ದೊಡ್ಡ ಸವಾಲಾಗಿದೆ. ಹಾಗಿದ್ರೆ ಆ ಸವಾಲುಗಳನ್ನೇ ತೋರಿಸ್ತೀವಿ. ಆದ್ರೆ ಅದಕ್ಕೂ ಮೊದಲು ಪರೀಕ್ಷೆ ನಡೆಸದೇ ಇದ್ರೆ ಆಗೋ ಸಮಸ್ಯೆ ಏನು ಅನ್ನೋದನ್ನ ನೋಡಿ. ಅಂದಹಾಗೆ ಎಕ್ಸಾಮ್ ನಡೆಸದೆ ಎಲ್ಲರನ್ನೂ ಪಾಸ್ ಮಾಡಿದ್ರೆ ಮಕ್ಕಳ ಬುದ್ಧಿಮಟ್ಟ ಗುರುತಿಸೋದಕ್ಕಾಗಲ್ಲ. ಯಾಕಂದ್ರೆ SSLC ಪರೀಕ್ಷೆ ಫಲಿತಾಂಶದ ಮೇಲೆಯೇ ಭವಿಷ್ಯ ನಿರ್ಧಾರವಾಗುತ್ತೆ. PUCಯಲ್ಲಿ ಯಾವ ವಿಭಾಗಕ್ಕೆ ಹೋಗ್ಬೇಕು ಅನ್ನೋ ಗೊಂದಲ ಉಂಟಾಗುತ್ತೆ. ಅಷ್ಟೇ ಅಲ್ಲ, ಯಾವುದೇ ಮಾನದಂಡವಿಲ್ಲದೆ PUCಗೆ ಹೋದ್ರೆ ವಿದ್ಯಾಭ್ಯಾಸವೂ ಕಷ್ಟ. ಇದಷ್ಟೇ ಅಲ್ಲದೆ ಕಾಲೇಜುಗಳಿಗೂ ಯಾವ ವಿಭಾಗಕ್ಕೆ ಸೀಟ್ ಕೊಡಬೇಕು ಅನ್ನೋ ಗೊಂದಲ ತಲೆದೋರುತ್ತೆ. ಅಂತಿಮವಾಗಿ ಪರೀಕ್ಷೆ ಇಲ್ಲವಾದಲ್ಲಿ ಮಕ್ಕಳು ಮತ್ತು ಪೋಷಕರಲ್ಲಿ ಗೊಂದಲ ಉಂಟಾಗುತ್ತೆ. ಹೀಗೆ ಪರೀಕ್ಷೆ ನಡೆಸದೇ ಇದ್ರೆ ಒಂದು ರೀತಿ ತೊಂದರೆ ಇದೆ. ಪರೀಕ್ಷೆ ನಡೆಸೋಕೆ ಸರ್ಕಾರಕ್ಕಿರೋ ಸವಾಲುಗಳೇನು ಅದನ್ನೇ ತೋರಿಸ್ತೀವಿ ನೋಡಿ. ಅಂದಹಾಗೆ ಮೊದಲನೇ ಸವಾಲೇ ಪರೀಕ್ಷೆ ವೇಳೆ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋದು. ಯಾಕಂದ್ರೆ ಹಾಗೊಂದ್ ವೇಳೆ ಅಂತರ ಕಾಯ್ದುಕೊಳ್ಬೇಕು ಅಂದ್ರೆ ಕೊಠಡಿಗಳ ಸಂಖ್ಯೆ ಹೆಚ್ಚಿಸಬೇಕಾದ ಸವಾಲಿದೆ. ಆದ್ರೆ ಗ್ರಾಮೀಣ ಭಾಗದಲ್ಲಿ ಕೊಠಡಿಗಳ ಸಂಖ್ಯೆ ಹೆಚ್ಚಿಸೋದು ಸಾಧ್ಯನಾ ಅನ್ನೋ ಪ್ರಶ್ನೆ ಏಳುತ್ತೆ. ಯಾಕಂದ್ರೆ ಗ್ರಾಮೀಣ ಭಾಗದಲ್ಲಿ ಪರೀಕ್ಷಾ ಕೇಂದ್ರಗಳಿಗೆ ಕೊಠಡಿಗಳ ಕೊರತೆ ಬೀಳುತ್ತೆ.
ಒಂದು ವೇಳೆ ಕೊಠಡಿಗಳ ಸಂಖ್ಯೆ ಹೆಚ್ಚಾದ್ರೆ ಮೇಲ್ವಿಚಾರಕರ ಸಂಖ್ಯೆ ಹೆಚ್ಚಿಸಬೇಕಾದ ಸವಾಲಿದೆ. ಆದರೆ ಮೇಲ್ವಿಚಾರಕರ ಸಂಖ್ಯೆ ಹೆಚ್ಚಾದ್ರೆ ಆರ್ಥಿಕವಾಗಿ ನಿಭಾಯಿಸೋಕೆ ಸಾಧ್ಯನಾ ಅನ್ನೋ ಪ್ರಶ್ನೆನೂ ಇದೆ. ಇದಲ್ಲದೆ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ಉತ್ತರ ಪತ್ರಿಕೆ, ಪ್ರಶ್ನೆ ಪತ್ರಿಕೆ ಬದಲಾಗುತ್ತೆ. ಆಗ ಎಷ್ಟು ಅಂತ ಸ್ಯಾನಿಟೈಸ್ ಮಾಡ್ತಾರೆ, ಎಷ್ಟು ಅಂತ ನೋಡ್ಕೋತಾರೆ, ಸ್ವಲ್ಪ ಯೋಚಿಸಿ. ಇನ್ನು ಪರೀಕ್ಷಾ ಕೊಠಡಿಗಳ ಸಂಖ್ಯೆ ಹೆಚ್ಚಿಗೆ ಇದ್ದು ಅಲ್ಲಿ ಶೌಚಾಲಯ ಕಡಿಮೆ ಇದ್ರೆ ಕಷ್ಟ. ಯಾಕಂದ್ರೆ ಒಬ್ಬರು ಬಳಸೋ ಟಾಯ್ಲೆಟ್ ಅನ್ನೇ ಇನ್ನೊಬ್ಬರು ಬಳಸೋದ್ರಿಂದ ತೊಂದರೆ ಆಗುತ್ತೆ. ಹೀಗಾಗಿ ಪೋಷಕರು ಮಕ್ಕಳಿಗೆ ಪರೀಕ್ಷೆ ಅಂದ್ರೆ ಭೀತಿಗೊಳಗಾಗಿದ್ದಾರೆ. ಇನ್ನು ಶಿಕ್ಷಣ ತಜ್ಞರು ಕೂಡ ಪರೀಕ್ಷೆ ನಡೆಸೋದು ಸೂಕ್ತವಲ್ಲ ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಕ್ಕಳ ಆರೋಗ್ಯಕ್ಕಿಂತ ಪರೀಕ್ಷೆ ದೊಡ್ಡದಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ಅಲ್ಲದೆ ಪರೀಕ್ಷೆ ನಡೆಸಿದ್ರೆ ಮುಂಜಾಗ್ರತೆ ವಹಿಸಬೇಕು ಅನ್ನೋ ಸಲಹೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ಪರೀಕ್ಷಾ ಪದ್ಧತಿಯನ್ನೇ ಬದಲಿಸಬೇಕು ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಇನ್ನು ವೈದ್ಯರು ಕೂಡ ಪರೀಕ್ಷೆ ನಡೆಸೋದು ಬೇಡ ಅಂತಿದ್ದಾರೆ. ಯಾಕಂದ್ರೆ ಒಂದೇ ಕಡೆ ವಿದ್ಯಾರ್ಥಿಗಳು ಸೇರೋದ್ರಿಂದ ಸೋಂಕು ಹರಡುವ ಸಾಧ್ಯತೆ ದಟ್ಟವಾಗಿರುತ್ತೆ. ಪರೀಕ್ಷೆ ನಡೆಯುವಾಗ ವಿದ್ಯಾರ್ಥಿಗಳು ಕೂಡ ಒಂದೇ ಕಡೆ ಸೇರ್ತಾರೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಕೊರೋನಾ ವೈರಸ್ ಹರಡುವ ಬಗ್ಗೆ ಆತಂಕ ಇದೆ. ಒಂದ್ ವೇಳೆ ಒಬ್ಬ ವಿದ್ಯಾರ್ಥಿಗೆ ಸೋಂಕಿದ್ರೂ ಎಲ್ಲಾ ಸ್ಟೂಡೆಂಟ್ಸ್ಗೂ ತೊಂದರೆ. ಇದರ ಮೇಲೆ ಸೋಂಕಿನ ಭಯದಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಹೋದ್ರೆ ಮಕ್ಕಳ ಉತ್ತರ ಬರೆಯೋ ಕ್ಷಮತೆ ಮೇಲೆ ಪರಿಣಾಮ ಬೀರಬಹುದು. ಹೀಗೆ ವೈದ್ಯರು, ಶಿಕ್ಷಣ ತಜ್ಞರು ಎಲ್ಲರೂ ಸದ್ಯಕ್ಕೆ ಪರೀಕ್ಷೆ ಬೇಡ ಅನ್ನೋದರ ಜೊತೆಗೆ ಪರೀಕ್ಷೆ ನಡೆಸಿದ್ರೆ ಅಗತ್ಯ ಮುಂಜಾಗ್ರತೆ ವಹಿಸುವಂತೆ ಮನವಿ ಮಾಡ್ತಿದ್ದಾರೆ. ಸದ್ಯ TV9 ನಡೆಸಿದ ಅಭಿಯಾನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿರುವ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ TV9 ಹೇಳಿದ ಎಲ್ಲಾ ಸಲಹೆಗಳನ್ನು ಪರಿಗಣಿಸೋದಾಗಿ ಹೇಳಿದ್ದಾರೆ. ಇವತ್ತು TV9 ನ್ಯೂಸ್ ಚಾನೆಲ್ ನಮ್ಮ SLC ಮಕ್ಕಳ ಈ ಪರೀಕ್ಷೆ ಬಗ್ಗೆ ಒಂದು ಒಳ್ಳೆ ಅಭಿಯಾನನ ತಗೊಂಡು ಎಲ್ಲರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿದೆ. ಏನು TV9ನಲ್ಲಿ ಶಿಕ್ಷಣ ತಜ್ಞರು ಮತ್ತು TV9 ಒಂದಷ್ಟು ಸಲಹೆಗಳನ್ನ ಕೊಟ್ಟಿದೆ. ಆ ಎಲ್ಲ ಸಲಹೆಗಳನ್ನು ಕೂಡ ಮಕ್ಕಳ ಹಿತದ ದೃಷ್ಟಿಯಿಂದ ನಾವು ಅನುಷ್ಠಾನಕ್ಕೆ ತರ್ತೀವಿ. ಈ ಒಂದು ಅಭಿಯಾನ ಕೈಗೊಂಡಿದ್ದಕ್ಕೋಸ್ಕರ TV9ಗೆ ನಾನು ಧನ್ಯವಾದಗಳು ಹೇಳ್ತೇನೆ. ನಮಸ್ಕಾರ. ಒಟ್ನಲ್ಲಿ ಮಕ್ಕಳು ಸೂಕ್ತ ವ್ಯವಸ್ಥೆಯಲ್ಲಿ ಪರೀಕ್ಷೆ ಬರೀಬೇಕು. ಕೊರೋನಾ ನಡುವೆಯೂ ಯಾವುದೇ ಗೊಂದಲ ಆಗಬಾರದು ಅನ್ನೋದೇ TV9 ಆಶಯ. ಪವನ್ ಕುಮಾರ್ ಪಟೇಲ್, TV9 ಬೆಂಗಳೂರು. ಇದೆಲ್ಲದರ ಜೊತೆಗೆ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಒಂದನ್ನು ನಾನು ನಿಮ್ಮ ಎದುರುಗಡೆಗೆ ಇಡಲೇಬೇಕು. ಯಾಕಂದರೆ ನೋಡಿ, ಕೊರೋನಾ ಅದು ಒಂದು ಕಡೆಗೆ ಒಂದು ಭಾಗಕ್ಕೆ ಬಂದಿರುವಂಥ ರೋಗ ಅಲ್ಲ, ಇಡೀ ವಿಶ್ವವನ್ನು ವ್ಯಾಪಿಸ್ಕೊಂಡಿರುವಂಥ ರೋಗ. ಸೊ ಇಂಥ ಸಂದರ್ಭದಲ್ಲಿ ಭಾರತದಲ್ಲಿನ ಸಂಖ್ಯೆ ಕಡಿಮೆ ಇದೆಯಾ? ದಿನದಿಂದ ದಿನಕ್ಕೆ ಸಂಖ್ಯೆ ಏರಿಕೆ ಆಗ್ತಾನೇ ಇದೆ. ಆ ಏರಿಕೆ ಜೊತೆಗೆ ಒಂದನ್ನು ನಾವು ನೀವು ಗಮನಿಸಿದ್ದೀವಿ, ಈ ರಿಕವರಿ ಇದೆಯಲ್ಲ, ಬಹಳ ಬೇಗ ಚೇತರಿಸಿಕೊಳ್ಳುವಂಥ ಬಗೆ ಇದೆಯಲ್ಲ, ಅದೂ ಕೂಡ ಭಾರತದಲ್ಲಿ ಜಾಸ್ತಿ ಇದೆ. ಇದಕ್ಕೆ ಕಾರಣ ಏನು? ಈ ಒಂದು ಪ್ರಶ್ನೆ ವಿಜ್ಞಾನಿಗಳನ್ನು ಕಾಡ್ತು. ಇದನ್ನು ವಿಜ್ಞಾನಿಗಳು ಬೆನ್ನು ಹತ್ತಿದರು. ಹೊರಟಂಥ ವಿಜ್ಞಾನಿಗಳು ಬೇರೆ ಯಾರಲ್ಲ, ಕರ್ನಾಟಕದ ವಿಜ್ಞಾನಿಗಳೇ ಈ ಪ್ರಯೋಗವನ್ನು ಮಾಡಿರುವಂಥದ್ದು, ಈ ಹುಡುಕಾಟವನ್ನು ಮಾಡಿರುವಂಥದ್ದು. ಈ ಹುಡುಕಾಟ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಬಹಳ ರೋಚಕವಾದಂಥ ಸಂಗತಿಗಳು ಬಾಯಿಗೆ ಬಂದು ಕಾಣಿಸ್ಕೊಂಡ್ವು. ಹಾಗಾದರೆ ಆ ರೋಚಕ ಸಂಗತಿಗಳು ಯಾವ್ಯಾವು? ಇದನ್ನು ನೋಡಿದ್ರೆ ನಿಮಗೂ ಕೂಡ ಆಶ್ಚರ್ಯ ಆಗುತ್ತೆ. ಕೊರೋನಾಗೆ ಮದ್ದು ಸಿಕ್ಕೇ ಬಿಡ್ತಾ, ಕೊರೋನಾವನ್ನ ಒತ್ತು ಓಡಿಸೋದಕ್ಕೆ ಮದ್ದು ರೆಡಿ ಆಗ್ತಾ ಇದೆ. ಇಡೀ ರಾಜ್ಯ, ಇಡೀ ದೇಶ ಕಣ್ಣು ಬಿಟ್ಟು ನೋಡುವಂತ ಸ್ಟೋರಿ ಇದು. TV9 ಬಿಗ್ ಸ್ಟೋರಿ. ಕರ್ನಾಟಕದಲ್ಲಿಯೇ ವ್ಯಾಕ್ಸಿನ್ ಏನಾದರೂ ರೆಡಿ ಆಗುತ್ತಾ ಅನ್ನುವಂತ ಕುತೂಹಲ ಮೂಡಿಸೋದಕ್ಕೆ ಕಾರಣವಾಗಿದೆ. ಆ 7 ರೀತಿಯ ವೈರಸ್ಗಳು ಯಾವುದು? ಸ್ವಲ್ಪ ವೇರಿಯಂಟ್ ಸ್ಟೇನ್ಸ್ಗಳು ನಮ್ಮ ನಾಯಿಗಳಲ್ಲಿ ಮತ್ತೆ ದನಗಳಲ್ಲಿ ಮೊದಲು ಕಂಡು ಬರ್ತಿದ್ವು. ಈ ಎರಡೂ ಪ್ರಾಣಿಗಳು ಪ್ರಾಣ ಉಳಿಸುವಂತಹ ನಿಟ್ಟಿನ ಸಂಶೋಧನೆಗೆ ಕಾರಣವಾಗಿದೆ. ಕಣ್ಣಿಗೆ ಕಾಣದ ರಕ್ತ ಬೀಜಾಸುರ ಕೊರೋನಾ ಜಗತ್ತಿನ ಜೀವ ಹಿಂಡ್ತಿದೆ. ದಿನದಿಂದ ದಿನಕ್ಕೆ ಒಬ್ಬರಾದ ಮೇಲೊಬ್ಬರ ಮೈ ಹೊಕ್ಕು ಉಸಿರುಗಟ್ಟಿಸ್ತಿದೆ. ಯಾವಾಗಪ್ಪ ಈ ಹೆಮ್ಮಾರಿಗೆ ಹೆಡಮುರಿ ಕಟ್ಟೋ ಲಸಿಕೆ ತಯಾರಾಗುತ್ತೆ ಅಂತ ವಿಜ್ಞಾನಿಗಳತ್ತ ಕೋಟ್ಯಾನುಕೋಟಿ ಜನರು ದೃಷ್ಟಿ ನೆಟ್ಟಿದ್ದಾರೆ. ಆದರೆ ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಅತಿ ದೊಡ್ಡ ಸುದ್ದಿಯೊಂದನ್ನ ಇವತ್ತು TV9 ನಿಮ್ಮ ಮುಂದಿಟ್ಟಿದೆ. ಕೊರೋನಾ ವಿರುದ್ಧ ವಿಜ್ಞಾನಿಗಳಿಗೆ ಸಿಕ್ಕಿದೆ ಬ್ರಹ್ಮಾಸ್ತ್ರ. ಅತಿ ದೊಡ್ಡ ವೈಜ್ಞಾನಿಕ ಸಂಶೋಧನೆ ತೆರೆದಿಟ್ಟ TV9. ಎಸ್, ಇದು ಕಟ್ಟುಕಥೆ ಅಲ್ಲ, ವೈಜ್ಞಾನಿಕ ಲೋಕದಲ್ಲಿ ಸಂಚಲನ ಎಬ್ಬಿಸಿರುವ ಅತಿ ದೊಡ್ಡ ಸಂಶೋಧನೆ. ಕೊರೋನಾ ಸೋಂಕಿಗೆ ಲಸಿಕೆ ಕಂಡುಹಿಡಿಯಲು ಇಡೀ ಜಗತ್ತೇ ನಿದ್ದೆಗೆಟ್ಟು ನಿಂತಿರುವಾಗ ಕರ್ನಾಟಕದ ವಿಜ್ಞಾನಿಗಳ ತಂಡಕ್ಕೆ ಅದೊಂದು ಪ್ರಶ್ನೆ ಕಾಡಿತು.
ಅದುವೇ ಭಾರತದ ಮಾರ್ಟಾಲಿಟಿ ರೇಟ್ ಅಂದ್ರೆ ಸಾವಿನ ಸಂಖ್ಯೆ. ಸುಮಾರು 2,68,000ಕ್ಕೂ ಹೆಚ್ಚು ಕೇಸುಗಳಿರುವ ಭಾರತದಲ್ಲಿ ಸಾವಿನ ಸಂಖ್ಯೆ 7,487. ಅಂದ್ರೆ 10 ಲಕ್ಷ ಜನರಲ್ಲಿ 5 ಮಂದಿ ಮೃತಪಟ್ಟಿದ್ದಾರೆ. ಇಟಲಿಯಲ್ಲಿ 2,35,000 ಸೋಂಕಿತರಲ್ಲಿ 33,964 ಮಂದಿ ಸೋಂಕಿಗೆ ಬಲಿಯಾಗಿದ್ದಾರೆ. ಅಮೆರಿಕದಲ್ಲಿ 20,27,000 ಸೋಂಕಿತರಲ್ಲಿ 1,13,000 ಮಂದಿ ಅಸುನೀಗಿದ್ದಾರೆ. ಬಟ್ ಥೈಮಸ್ ಗ್ಲ್ಯಾಂಡ್ ಯಾವ ವಯಸ್ಸಿನಲ್ಲಿ ಡಿಜೆನರೇಟ್ ಆಗಿರುತ್ತೋ 65+ ಅವರಲ್ಲಿ ಹೊಸ ವೈರಸ್ ಅಟ್ಯಾಕ್ ಆಗುವಾಗ ಅದಕ್ಕೆ ಮೆಮರಿ ಇರುವುದಿಲ್ಲ ನಮ್ಮ ಬಾಡಿಯಲ್ಲಿ. ಆ ಕಾರಣದಿಂದಾಗಿ ನಮ್ಮ ಬಾಡಿಯ ಇಮ್ಯೂನ್ ಸಿಸ್ಟಮ್ ಅದನ್ನು ರಿಯಾಕ್ಟಿವೇಟ್ ಮಾಡೋಕ್ಕೆ ಆಗದೆ ಸಾವಿಗೆ ಕಾರಣ ಆಗ್ಬೋದು ಹೇಳುವ ನಾವು ಥಿಯರಿ ಹೇಳಿದ್ದೇವೆ. ಇದರಲ್ಲಿ ವಿಶ್ವದ ನಂಬರ್ಸ್ ನೋಡಿದ ಮೇಲೆ ಭಾರತದಲ್ಲಿ ಸಾವಿನ ಸಂಖ್ಯೆ ಕಡಿಮೆ ಆಗ್ತಿರೋದು ಯಾಕೆ ಅಂತ ಸಂಶೋಧನೆಗಿಳಿದಾಗಲೇ ಹಸು ನಾಯಿ ಥಿಯರಿ ಹೊರಬಂದಿದೆ. ಇದಕ್ಕೆ ನಮಗೆ ಕೆಲವು ಇಂಟ್ರೆಸ್ಟಿಂಗ್ ಥಿಯರೀಸ್ಗಳುಂಟು. ಮುಖ್ಯವಾಗಿ ನಮಗೆ ಮಾಹಿತಿ ಪಟ್ಟ ರೀತಿಯಲ್ಲಿ ಈ ನೋವೆಲ್ ಕೊರೋನಾ ವೈರಸ್ ಇದು ಅಗ್ರೆಸಿವ್ನೆಸ್, ಯಾಕಂದರೆ ಇದರ R0 ಹೇಳ್ತೀವಿ ಈ ವೈರಸ್ ಇದು, ಅಂದರೆ ಇದರ ಸ್ಪ್ರೆಡ್ಡಿಂಗ್ ಕೆಪಾಸಿಟಿ. ಈ R0 ಹೇಳಿದರೆ ಇಟ್ ಈಸ್ ದ ಕೆಪಾಸಿಟಿ ಟು ರಿಪ್ರೊಡ್ಯೂಸ್ ಆಫ್ ದ ವೈರಸ್. ಈಗ R0 ಆಫ್ ಅ ವೈರಸ್ ಇಫ್ ಇಟ್ ಈಸ್ ಲೆಸ್ ದೆನ್ 1 ಅದು ನಮ್ಮ ಕಾಮನ್ ಕೋಲ್ಡ್ ಆಗಿ ಬಂದು ಹೋಗ್ಬಿಡುತ್ತೆ. ಬಟ್ ಅದೇ ಅದರ R0 ವೈರಸ್ ಇಫ್ ಇಟ್ ಈಸ್ ಮೋರ್ ದೆನ್ 1 ದೆನ್ ಅದು ಪ್ಯಾಂಡಮಿಕ್ ಆಗಿ ಜೀವನಕ್ಕೆ ಹಾನಿ ಮಾಡ್ಬೋದು. ಸೊ ಒಂದು ರೀತಿಯಲ್ಲಿ ಇದು ಕಾಮನ್ ಕೋಲ್ಡೇ, ಬಟ್ ಇಟ್ ಇಸ್ ಅನ್ ಅಗ್ರೆಸಿವ್ ಕಾಮನ್ ಕೋಲ್ಡ್ ವಿಚ್ ಯುವರ್ ಇಮ್ಯೂನ್ ಸಿಸ್ಟಮ್ ಈಸ್ ನಾಟ್ ಏಬಲ್ ಟು ರೆಕಗ್ನೈಸ್. ಆ ಕಾರಣದಿಂದಾಗಿ ಇದು ನಮ್ಮ ಇಮ್ಯೂನ್ ಸಿಸ್ಟಮಿಗೆ ಅಟ್ಯಾಕ್ ಮಾಡಿ 3% to 6% ಜನರಲ್ಲಿ ಅದು ಸಾವಿಗೆ ಕಾರಣ ಆಗ್ತಾ ಉಂಟು ಹೇಳುವ ಮಾಹಿತಿ ನಮಗೆ ಬಂದಿದೆ. ಇದು ಯಾಕಂತ ಹೇಳಿದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಇದನ್ನು ಡಿಟೆಕ್ಟ್ ಮಾಡಕ್ಕೆ ಆಗ್ತಾ ಇಲ್ಲ. ಎಸ್, ನಾಯಿ ಹಸುಗಳು ನಮ್ಮನ್ನ ಕೊರೋನಾದಿಂದ ಕಾಪಾಡಿರಬಹುದು ಅಂದ್ರೆ ನಂಬೋಕಾಗ್ತಿಲ್ವಾ? ಅಚ್ಚರಿಗೆ ಕಾರಣವಾಗಿರೋ ಈ ರೋಚಕ ಥಿಯರಿಯನ್ನ ನೀವು ನಂಬೋದಕ್ಕೆ ಒಂದು ಕಾರಣ ಇದೆ. ಬೀದಿ ನಾಯಿಗಳಲ್ಲಿ ಕೆನೈನ್ ಅನ್ನೋ ಕೊರೋನಾ ವೈರಸ್ ಕಂಡುಬರುತ್ತೆ. ಈ ಕೆನೈನ್ ಕೊರೋನಾ ವೈರಸ್ ನಾವೆಲ್ ಕೊರೋನಾ ವೈರಸ್ ಲಕ್ಷಣಗಳನ್ನೇ ಹೋಲುತ್ತೆ. ಈ ಕೆನೈನ್ ಕೊರೋನಾ ವೈರಸ್ ವಿರುದ್ಧ ಹೋರಾಡುವ ರೋಗ ನಿರೋಧಕ ಶಕ್ತಿ ಬೀದಿ ನಾಯಿಗಳಿಗಿದೆ. ಆ ರೋಗ ನಿರೋಧಕ ಶಕ್ತಿಯಿಂದಲೇ ನಾಯಿಗಳು ಸೇಫ್ ಆಗಿವೆ. ಇದೇ ರೀತಿ ಹಸು ಕರುಗಳಲ್ಲಿ ಬೊವೈನ್ ಡಿಸ್ಟೆಂಪರ್ ವೈರಸ್ ಅಥವಾ ಬೊವೈನ್ ಕೊರೋನಾ ವೈರಸ್ ಕಾಣಿಸಿಕೊಳ್ಳುತ್ತೆ. ಈ ಬೊವೈನ್ ವೈರಸ್ ಕೂಡ ನಾವೆಲ್ ಕೊರೋನಾ ವೈರಸ್ ಮಾದರಿಯದ್ದೇ. ಈ ವೈರಸ್ ವಿರುದ್ಧ ಹೋರಾಡುವ ಶಕ್ತಿ ಹಸುಗಳಿಗಿದೆ. ಈ ಎರಡೂ ಪ್ರಾಣಿಗಳ ಜೊತೆಗೆ ಭಾರತೀಯರ ಒಡನಾಟ ಹೆಚ್ಚಾಗಿರುತ್ತೆ. ಹೀಗಾಗಿ ಈ ಪ್ರಾಣಿಗಳಲ್ಲಿರುವ ಇಮ್ಯುನಿಟಿ ಪವರ್ ಮನುಷ್ಯರಿಗೆ ವರ್ಗವಾಗಿರಬಹುದು ಅಂತ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಇದೇ ರೋಗ ನಿರೋಧಕ ಶಕ್ತಿಯಿಂದಲೇ ಭಾರತದಲ್ಲಿ ಸಾವಿನ ಸಂಖ್ಯೆ ಕಡಿಮೆಯಾಗಿರಬಹುದು ಅಂತ ವಾದ ಮಂಡಿಸಿದ್ದಾರೆ. ಈ ಏಸ್ ರಿಸೆಪ್ಟರ್ಸ್ ಆರ್ ಆಲ್ಸೋ ವೆರಿ ಸಿಮಿಲರ್ ಇನ್ ಡಾಗ್ಸ್. ಎರಡನೇ ವಿಷಯ ಹೇಳಿದರೆ ಈ ಕೊರೋನಾ ವೈರಸ್, ಹ್ಯೂಮನ್ ಕೊರೋನಾ ವೈರಸ್ನ ಸ್ಪೈಕ್ ಪ್ರೋಟೀನ್ ಹೇಳುವ ಒಂದು ಪ್ರೋಟೀನ್ನ ಅಂಶ ಕೆನೈನ್ ಅಂದರೆ ಬೀದಿ ನಾಯಿಗಳ ವೈರಸಸ್ಗಳಲ್ಲಿ ಕೂಡ ಇದರದ್ದು ತುಂಬ ಸಿಮಿಲಾರಿಟಿ ಕಂಡು ಬಂದಿದೆ. ಸೊ ಬೀದಿ ನಾಯಿಗಳಲ್ಲಿ ಆಗಲೇ ಹಸುಗಳಲ್ಲಿ ಕೊರೋನಾ ವೈರಸ್ ಸ್ಟ್ರೇನ್ಸ್ಗಳು ಮೊದಲಿಂದನೇ ಕಂಡು ಬಂದಿತ್ತು. ಇದರ ಜೆನೆಟಿಕ್ ಅನಾಲಿಸಿಸ್ ಮಾಡುವಾಗ ಇದರ ಜೆನೆಟಿಕ್ ಸಿಮಿಲಾರಿಟಿ ಈಸ್ ವೆರಿ ಕ್ಲೋಸ್ ಟು ದಟ್ ಆಫ್ ದ ಹ್ಯೂಮನ್ ವೈರಸಸ್, ಬಟ್ ಇಟ್ ಈಸ್ ನಾಟ್ ದ ಸೇಮ್. ಇದೊಂದೇ ವಿಷಯ ಅಲ್ಲ, ಮಾನವನ ಶ್ವಾಸಕೋಶದ ಅಂಶಗಳು ನಾಯಿ ಹಸುಗಳ ಶ್ವಾಸಕೋಶದ ಕೆಲ ಅಂಶಗಳಿಗೆ ಸಾಮ್ಯತೆ ಇದೆ. ಹೀಗಾಗಿ ಕೊರೋನಾ ವಿರುದ್ಧ ಲಸಿಕೆ ಕಂಡುಹಿಡಿಯಲು ಈ ಮಾರ್ಗದಲ್ಲೂ ಸಂಶೋಧನೆ ಆರಂಭಿಸಲು ಮುಂದಾಗಿದ್ದಾರೆ. ಈ 7 ವೆರೈಟಿ ಆಫ್ ಕೊರೋನಾ ವೈರಸಸ್ ವಿಚ್ ಹ್ಯಾವ್ ಇನ್ಫೆಕ್ಟೆಡ್ ಹ್ಯೂಮನ್, ಇವರಲ್ಲಿ ನಮಗೆ ಮುಖ್ಯವಾಗಿ ನಾವು ಇದರ ಬಗ್ಗೆ ಚರ್ಚೆ ಮಾಡ್ತಾ ಇರುವಾಗ ನಾವು ITBT ಮಿನಿಸ್ಟ್ರಿ ಗವರ್ಮೆಂಟ್ ಆಫ್ ಕರ್ನಾಟಕದ ಒಂದು ಭಾಗದಾದಂಥ ಬ್ಯಾಂಗ್ಳೂರ್ ಬಯೋ ಇನೋವೇಷನ್ ಸೆಂಟ್ರಲ್ಲಿ ಕೆಲವು ಸೈಂಟಿಸ್ಟ್ಗಳೊಟ್ಟಿಗೆ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಯಾಕಂದರೆ ನಾವು ಅಲ್ಲಿ ಕೆಲವು ಡಯಾಗ್ನೋಸ್ಟಿಕ್ಸ್ಗಳನ್ನೆಲ್ಲ ಡೆವಲಪ್ ಮಾಡ್ತಿದ್ದೆವು. ಈಗಾಗಲೇ ವಿಜ್ಞಾನಿಗಳ ತಂಡ ಈ ಮಹತ್ವದ ಕೆಲಸ ಕೈಗೊಂಡಿದ್ರೆ ಕರ್ನಾಟಕದಲ್ಲೇ ಕೊರೋನಾಗೆ ಲಸಿಕೆ ಜನ್ಮ ಪಡೆಯುವ ಆಸೆ ಚಿಗುರೊಡೆದಿದೆ. ಈ ಮೂಲಕ ಭಾರತಕ್ಕೆ ಮಾತ್ರವಲ್ಲ ವಿಶ್ವಕ್ಕೆ ಕೊಡುಗೆ ಕೊಟ್ಟಂತಾಗುತ್ತೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ರಾಜಕೀಯ ಸುದ್ದಿನ ಹೇಳಲೇಬೇಕು. ಅದರಲ್ಲೂ ಒಂದು ಅದ್ಭುತವಾದ ಒಂದು ಮಾತಿದೆ, ಮಾತಾಡಿದ್ರೆ ಹೋಯಿತು ಮುತ್ತು ಒಡೆದ್ರೆ ಹೋಯಿತು ಅನ್ನುವಂಥದ್ದು. BJP ಹೈಕಮಾಂಡ್ ಈ ಗಾದೆನೇ ಚೇಂಜ್ ಮಾಡಿಬಿಟ್ಟಿದೆ. ಅಂದರೆ ನೀವು ಮಾತಾಡಿದರೆ ಆಯಿತು, ನಿಮಗೆ ಸಿಗುವಂಥ ಸೀಟೇ ಹೋಯಿತು ಅಂತ ಈಗ ಹೈಕಮಾಂಡ್ ಚೇಂಜ್ ಮಾಡಿರುವಂಥದ್ದು. ಯಾರೂ ಕೂಡ ಹೈಕಮಾಂಡ್ ಎದುರುಗಡೆ ಕಿಮಿಕ್ಕಂತ ಇಲ್ಲ.
ಅಂಥ ಒಂದು ಸ್ಥಿತಿ ಈಗ ರಾಜ್ಯ BJP ನಾಯಕರದ್ದು. ಇದು ಒಂದೇ ಒಂದು ಏಟು, ಹೈಕಮಾಂಡ್ ಕೊಟ್ಟಂಥ ಒಂದೇ ಒಂದು ಏಟು ಶಾರ್ಪ್ ಆಗಿದ್ದಂಥ ಕತ್ತಿನ ಮಣ್ಣು ಮಾಡಿ ಹಾಕಿಬಿಡ್ತು. ತಾವು ಮಾತ್ರ ಸ್ಥಿರವಾಗಿ ನಿಂತು ಆವಾಗವಾಗ ಮಾತನ್ನು ಜಾರಿಸ್ತಾ ಇದ್ದಂಥವ್ರು ಕೂಡ ಬಾಯಿ ಮುಚ್ಕೊಂಡು ಇದ್ದು ಬಿಟ್ರು. ಇವತ್ತು BJPಯವರದ್ದು ಮೌನವ್ರತ, ಯಾರೂ ಕೂಡ ಮಾತಾಡ್ತಾ ಇಲ್ಲ ಪಾಪ ರಾಜ್ಯ ನಾಯಕರು. ಅವ್ರದ್ದೊಂದೇ ಒಂದು ಮಂತ್ರ ಏನು ಅಂದರೆ ಮಾತು ಬೆಳ್ಳಿ, ಮೌನ ಬಂಗಾರ. ಒಳಗೆ ಒಂದು ರೀತಿ ಸಂಕಟ, ತಳಮಳ, ಆದ್ರೂ ತೋರ್ಸಂಗಿಲ್ಲ, ಬಹಿರಂಗವಾಗಿ ಹೇಳಂಗಿಲ್ಲ. ಹಾಗಾಗಿದೆ ಬಿಜೆಪಿ ನಾಯಕರ ಸ್ಥಿತಿ. ಇದಕ್ಕೆ ಕಾರಣ ಹೈಕಮಾಂಡ್ ತೆಗೆದುಕೊಂಡ ಒಂದೇ ಒಂದು ನಿರ್ಧಾರ. ಹೈಕಮಾಂಡ್ ಹೊಡೆತಕ್ಕೆ ಬಿಜೆಪಿ ನಾಯಕರು ಗಪ್ಚೂಪ್. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ವಿಚಾರದಲ್ಲಿ ಸಿಎಂ ಬಿಎಸ್ವೈ ಸೇರಿ ಕಮಲ ನಾಯಕರೆಲ್ಲ ಇವತ್ತು ಆಡಿದ್ದು ಎರಡು ಮಾತಷ್ಟೇ. ಆ ಮಾತನ್ನ ಹೊರತುಪಡಿಸಿದ್ರೆ ಬೇರೆ ಹೇಳಿಕೆಗಳೇ ಹೊರಬೀಳಲಿಲ್ಲ. ಯಾಕಂದ್ರೆ ದೆಹಲಿಯಲ್ಲಿ ಕುಳಿತಿದ್ದ ಕೇಸರಿ ವರಿಷ್ಠರು ಕೊಟ್ಟಿದ್ದ ಹೊಡೆತ ಆ ಮಟ್ಟಕ್ಕೆ ಇತ್ತು. ಇದರಿಂದ ರಾಜ್ಯ ನಾಯಕರು ತಮಗೆ ಮುಖಭಂಗವಾಗಿಲ್ಲ ಎಂಬುದನ್ನ ನಿರೂಪಿಸಿಕೊಳ್ಳಬೇಕಾದ ಕೆಲಸವಷ್ಟೇ ಉಳಿದಿದೆ. ಆ ಕಾರಣಕ್ಕಾಗಿ ಇಡೀ ಕಮಲ ನಾಯಕರು ಒಂದೇ ಮಾದರಿಯ ಹೇಳಿಕೆಗೆ ಜೋತು ಬಿದ್ದಿದ್ದು. ಭಾರತೀಯ ಜನತಾ ಪಾರ್ಟಿ ಮಾತ್ರ ಇಂಥ ತೀರ್ಮಾನ ತಗೊಳ್ಳೋಕೆ ಸಾಧ್ಯ ಇದೆ. ಸಾಮಾನ್ಯ ಕಾರ್ಯಕರ್ತರು ಅವಕಾಶ ಮಾಡಿಕೊಡೋದು. ಮಂತ್ರಿ ಅಂದರೆ ಮಂತ್ರಿ ಒಂದು ದೊಡ್ಡ ಸ್ಥಾನ ಪಕ್ಷ ಕೊಡ್ತದೆ, ಅದನ್ನ ಯಾವ್ದು ಕೊಡ್ತಾರೆ ಅದನ್ನ ಹಸನ್ಮುಖಿಯಾಗಿ ಸ್ವೀಕಾರ ಮಾಡ್ತೀವಿ. ಆಯ್ತಪ್ಪ, ನಿಂದು 2 ಸಲ ಆಗಿದೆ, ನಾವು ಕಾರ್ಯಕರ್ತರಿಗೆ ಕೊಡ್ತಾರಂದ್ರು, ಕಾರ್ಯಕರ್ತರಿಗೆ ಕೊಟ್ಟಿದ್ದಾರೆ, ಭಾಳ ಖುಷಿ ಅದ. ಈಗ ಇಬ್ಬರು ಕಾರ್ಯಕರ್ತರಿಗೆ ಅವಕಾಶ ಸಿಕ್ಕಿದೆ. ಲಾಬಿ ರಾಜಕೀಯದಲ್ಲಿ ಇರುತ್ತೆ, ಅದರ ಲಾಬಿಗೆ ಎಲ್ಲ ಕಾಲದಲ್ಲೂ ಮಣೆ ಹಾಕುವಂಥ ಮಣಿಯುವಂಥ ಪ್ರವೃತ್ತಿ ಇಲ್ಲ ಅನ್ನೋದನ್ನು ಆಗಾಗ ತೋರಿಸುವಂಥ ಕೆಲಸವನ್ನು ಪಾರ್ಟಿ ವರಿಷ್ಠರು ಮಾಡ್ತಾ ಬಂದಿದ್ದಾರೆ. ನೋಡಿದ್ರಲ್ಲ, ಸ್ವತಃ ಸಿಎಂ ಯಡಿಯೂರಪ್ಪ ಕೂಡ ಈ ಪರಿಸ್ಥಿತಿಯಿಂದ ಹೊರತಾಗಿಲ್ಲ. ರಾಜ್ಯ ಕೋರ್ ಕಮಿಟಿ ಕಳಿಸಿದ್ದ ಪಟ್ಟಿಯನ್ನೇ ಕಸದ ಬುಟ್ಟಿಗೆಸೆದು ಹೈಕಮಾಂಡ್ ಹೊಸ ಮುಖಗಳಿಗೆ ಮಣೆ ಹಾಕಿದೆ. ಇದು ಸಿಎಂ ಯಡಿಯೂರಪ್ಪ ಪಾಲಿಗಂತೂ ದೊಡ್ಡ ಹಿನ್ನಡೆ. ಹೀಗಾಗಿ ತಮ್ಮ ಅಭಿಪ್ರಾಯ ಪಡದೆ ಅಭ್ಯರ್ಥಿಗಳ ಆಯ್ಕೆ ನಡೆದಿದೆ ಎಂಬುದನ್ನು ಬಿಂಬಿಸಿಕೊಳ್ಳುವ ಪ್ರಯತ್ನವನ್ನು ಸಿಎಂ ಮತ್ತು ಬಿಜೆಪಿ ರಾಜ್ಯ ನಾಯಕರು ಮಾಡುತ್ತಿದ್ದಾರೆ. ನಾವು ನಮ್ಮ ಕೋರ್ ಕಮಿಟಿಯಲ್ಲಿ ಕೆಲವು ಹೆಸರನ್ನು ಕಳಿಸ್ಕೊಟ್ಟಿದ್ದೇವೆ. ಆದರೆ ಅಂತಿಮವಾಗಿ ನನ್ನ ಜೊತೆ ರಾಜ್ಯದ ರಾಷ್ಟ್ರೀಯ ಅಧ್ಯಕ್ಷರು ಚರ್ಚೆ ಮಾಡಿ ಸಾಮಾನ್ಯ ಕಾರ್ಯಕರ್ತರಿಗೆ ಈ ಬಾರಿ ರಾಜ್ಯಸಭಾ ಸೀಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಅಂತ ನನ್ನ ಜೊತೆ ಚರ್ಚೆ ಮಾಡಿದ್ರು. ಆ ಚರ್ಚೆ ನಂತರ ಈ ಇಬ್ಬರದ್ದು ಹೆಸರು ಫೈನಲೈಸ್ ಆಗಿದೆ. ಸಾಮಾನ್ಯ ಕಾರ್ಯಕರ್ತರು ಕೊಡಬೇಕು ಅಂತೇಳಿ ಕೇವಲ ನಮ್ಮ ರಾಜ್ಯ ಅಲ್ಲ, ಬೇರೆ ಕಡೆನೂ ಅದೇ ರೀತಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ಅದನ್ನು ಸ್ವಾಗತ ಮಾಡಿ. ರಮೇಶ್ ಕತ್ತಿ ಮತ್ತು ತಮ್ಮನಿಗಾಗಿ ಊಟದ ರಾಜಕೀಯ ಮಾಡಿ ಹೋರಾಡಿದ್ದ ಶಾಸಕ ಉಮೇಶ್ ಕತ್ತಿ ಹೊರನೋಟಕ್ಕೆ ಮುನಿಸು ಮರೆತಂತೆ ಕಾಣುತ್ತಿದೆ. ಯಾಕಂದ್ರೆ ಈ ಇಬ್ರು ವಿಧಾನಸೌಧಕ್ಕೆ ಬಂದು ಬಿಜೆಪಿ ಶಾಸಕಾಂಗ ಪಕ್ಷದ ಕಚೇರಿಯಲ್ಲಿ ಸಿಎಂ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರ ಜೊತೆ ಕಾಣಿಸಿಕೊಂಡಿದ್ರು. ಅಣ್ಣನಿಗೆ ಮಂತ್ರಿ ಸ್ಥಾನಕ್ಕಾಗಿ ತಾವು ತ್ಯಾಗ ಮಾಡಿದ್ದೇವೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ರು. ವರಿಷ್ಠರು ಉಮೇಶ್ ಕತ್ತಿ ಏನೋ ಒಂದು ದೊಡ್ಡ ಸ್ಥಾನಮಾನ ಕೊಡುವಂಥ ವಿಚಾರದಲ್ಲಿ ನನ್ನನ್ನು ದಂಡಿಗೆ ಸರಿಸಿ ಅವ್ರಿಗೆ ಅನುಭವ ಹೆಚ್ಚಿದೆ, ಸೀನಿಯರ್ ಅದಾನ, ಅವನು ಏನಾದರೂ ಕನ್ಸಿಡರ್ ಮಾಡಬೇಕು ಮುಂದಿನ ದಿನ ಮಾಡಬೇಕು ಸಲುವಾಗಿ ಅದನ್ನು ನನ್ನ ಬಿಟ್ಟಿರಬೇಕು. ದೊಡ್ಡ ಸ್ಥಾನ ಅಂದರೆ ಅದಿನ್ನು CM ಏನು ಡೆಪ್ಯೂಟಿ CM ಏನು ಬಂದಿಖಾನೆ ಮಂತ್ರಿನೋ ನನಗೆ ಗೊತ್ತಿಲ್ಲ. ಮಂತ್ರಿ ಅಂದರೆ ಮಂತ್ರಿ. ಇದರ ಮಧ್ಯೆ ಸಚಿವ ಸಿಟಿ ರವಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಪಾತ್ರ ಇದೆ ಅಂತ ಹೇಳಿದ್ರು. ಇದು ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ದೊಡ್ಡ ಸಂಚಲನ ಸೃಷ್ಟಿಸಿತ್ತು. ಸಂತೋಷ್ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರೋದ್ರಿಂದ ಸಿಟಿ ರವಿ ಮಾತು ಸಹಜ ಅನಿಸಿದ್ರು. ಸಂತೋಷ್ ಮತ್ತು ಬಿಜೆಪಿಯಲ್ಲಿನ ಬೆಳವಣಿಗೆ ದೃಷ್ಟಿಯಿಂದ ಕೊಂಚ ಹುಬ್ಬೇರುವಂತೆ ಮಾಡಿದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗೋದ್ರೊಳಗೂ ಸಂತೋಷ್ ಅವ್ರ ಪಾತ್ರ ಇದೆ. ಅಶೋಕ್ ಗಸ್ತಿ ಮತ್ತು ಈರಣ್ಣ ಕಡಾಡಿ ರಾಜ್ಯಸಭಾ ಅಭ್ಯರ್ಥಿ ಆಗೋದ್ರೊಳಗೂ ಕೂಡ ಅವ್ರ ಪಾತ್ರ ಇದೆ. ಇದೆಲ್ಲದರ ನಡುವೆ ಈರಣ್ಣ ಕಡಾಡಿ ಮತ್ತು ಅಶೋಕ್ ಗಸ್ತಿ ನಾಮಪತ್ರ ಸಲ್ಲಿಸಿದ್ರು. ಬಿಜೆಪಿಯ ಮುಸುಕಿನ ಗುದ್ದಾಟದ ಮಧ್ಯೆಯೇ ಜೆಡಿಎಸ್ನಲ್ಲೂ ರಾಜಕೀಯ ಗರಿಗೆದರಿತ್ತು. ಜೆಡಿಎಸ್ ಅಭ್ಯರ್ಥಿಯಾಗಿ ಮಾಜಿ ಪ್ರಧಾನಿ HD ದೇವೇಗೌಡ ನಾಮಪತ್ರ ಸಲ್ಲಿಸಿದ್ರು. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಇನ್ಸೈಡ್ ಸುದ್ದಿ ಸೋಮವಾರದಿಂದ ಶನಿವಾರ ಸಂಜೆ 7 ಗಂಟೆಗೆ.
TV9 ನಲ್ಲಿ ಮಾತ್ರ.